ಆತ್ಮೀಯ ವೀಕ್ಷಕರೇ ನಮಸ್ತೆ. ಕೇರಳ ದೇವರ ಸ್ವಂತ ನಾಡು ಎನ್ನುವುದ ಕಾರಣದಿಂದಲೇ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ವಿಶೇಷವಾಗಿ ನಾವು ಗಡಿ ಭಾಗದಲ್ಲಿದ್ದೇವೆ. ಸುಳ್ಯ, ಮುಳ್ಳೇರಿಯ, ಕಾಸರಗೋಡು. ಈ ಒಂದು ಕಾಸರಗೋಡು ಸಮೀಪದಲ್ಲಿರುವಂಥ ಮದೂರು ಸಿದ್ಧಿವಿನಾಯಕ ಮದರಂತೇಶ್ವರ ಒಂದು ಕ್ಷೇತ್ರ ಏನಿದೆ ಅದು ಬ್ರಹ್ಮ ಕಲಶೋತ್ಸವದ ಸಂಭ್ರಮದಲ್ಲಿದೆ. ಜೊತೆಗೆ ಹಲವು ವರ್ಷಗಳ ಬಳಿಕ ಮೂಡಪ್ಪ ಸೇವೆಯ ಒಂದು ಸಂಭ್ರಮದಲ್ಲಿದೆ. ಇದಕ್ಕಾಗಿ ಸಕಲ ಸಿದ್ಧತೆಗಳು ನಡೀತಾ ಇವೆ. ಮಾರ್ಚ್ 28ರಿಂದ ಏಪ್ರಿಲ್ 7ರವರೆಗೆ ಈ ಕುರಿತ ವಿವಿಧ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. ಯಾವ ರೀತಿ ಈ ಒಂದು ಕಾರ್ಯಕ್ರಮ ನಡೀತದೆ, ಈ ಒಂದು ಮೂಡಪ್ಪ ಸೇವೆ ಮತ್ತು ಬ್ರಹ್ಮಕಲಶೋತ್ಸವದ ವಿಶೇಷತೆಗಳೇನು, ಯಾವ ರೀತಿ ಸಿದ್ಧತೆಗಳು ನಡೀತಾ ಇವೆ, ಇದೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಬ್ರಹ್ಮಕಲಶೋತ್ಸವ ನಡೀತದೆ, ಏನು ವಿಶೇಷತೆ ಎಲ್ಲವನ್ನು ಕೂಡ ಅವರಲ್ಲಿ ತಿಳ್ಕೊಳ್ಳೋಣ. ಬ್ರಹ್ಮಕಲಶ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಪಿ ರಮೇಶ್ ಅವರಿದ್ದಾರೆ. ಸರ್, ಬಹುಶಃ ಈ ಭಾಗ ಈ ಕೇರಳದಲ್ಲಿದ್ದರೂ ಕೂಡ ಕರ್ನಾಟಕದಲ್ಲೂ ಕೂಡ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಮತ್ತು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದಲ್ಲೂ ಕೂಡ ಭಕ್ತರು ಬರುವಂಥ ಒಂದು ಕ್ಷೇತ್ರ. ಅಂಥ ಒಂದು ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಸಿದ್ಧತೆ ಆಗ್ತಾ ಇದೆ. ಯಾವ ರೀತಿ ಆಗ್ತಾಯಿದೆ? ಈಗ ಕಾಸರಗೋಡು ಜಿಲ್ಲೆ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು, ಕೇರಳದ ಕಣ್ಣೂರು ಜಿಲ್ಲೆ, ಇಲ್ಲಿಂದೆಲ್ಲ ಭಕ್ತಜನರು ಆಗಮಿಸ್ತಾ ಇದ್ದಾರೆ. ಈ ತಿಂಗಳು 27ರಿಂದ ಏಪ್ರಿಲ್ 7ರವರೆಗೆ ನಡೆಯುವ ಬ್ರಹ್ಮಕಲಶೋತ್ಸವ, ಪುನಃಪ್ರತಿಷ್ಠೆ, ಮೂಡಪ್ಪ ಸೇವೆ ಇತ್ಯಾದಿ ಕಾರ್ಯಕ್ರಮಗಳು. ಸಾಮಾನ್ಯ ಒಂದು 32 ವರ್ಷಕ್ಕಿಂತ ಮೊದಲು ಈ ಕಾರ್ಯಕ್ರಮಗಳು ಇಲ್ಲಿ ಆಗಿದೆ. ಅದರ ನಂತರ ತುಂಬ ಬದಲಾವಣೆಗಳಾಗಿದೆ. ನಾವಿಂದ ಇವತ್ತು ಪ್ರತಿನಿತ್ಯ 1 ಲಕ್ಷದಷ್ಟು ಜನ ಬರುವ ನಿರೀಕ್ಷೆ ನಮ್ಮದಾಗಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳು ಭರದಲ್ಲಿ ಆಗ್ತಾ ಇದೆ. ಇದು ಮಲಬಾರ್ ದೇವಸ್ಥಾನ ಬೋರ್ಡಿನ ದೇವಸ್ಥಾನದ ಕಾರಣ ಅವರ ಸಹಕಾರದಿಂದ ಇದು ಮಾಡ್ತಾ ಇದ್ದೇವೆ. ನಾವು ಎಲ್ಲ ಕಾರ್ಯಗಳು ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದೆ. ಇಲ್ಲಿನ ಈ ಹತ್ತಿರದ ಊರಿನ ಭಕ್ತಜನರೆಲ್ಲರೂ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಇನ್ನು 27ರಿಂದ 7ರವರೆಗೆ ನಡೆಯುವ 12 ದಿನಗಳ ಕಾಲ ಕೂಡ ಈ ಭಾಗದ ಎಲ್ಲ ಭಕ್ತಜನರು ಇದರಲ್ಲಿ ಸಹಕರಿಸಿ ಅತಿ ವಿಜೃಂಭಣೆಯಿಂದ ಈ ಕಾರ್ಯಗಳು ನಡೀತಾ ಇದೆ. ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ? ಬಹುಶಃ ಕರ್ನಾಟಕ, ಕೇರಳ ಮತ್ತು ಕೇಂದ್ರದ ಸಚಿವರುಗಳು ಕೂಡ ಎಲ್ಲ ಭಾಗವಹಿಸ್ತಾರೆ. ಹೌದು, ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಬರ್ತಾ ಇದ್ದಾರೆ, ಮತ್ತು ಗವರ್ನರ್ಗಳು ಬರ್ತಾ ಇದ್ದಾರೆ, ಕೇರಳದ ಮಿನಿಸ್ಟರ್, ದೇವಸ್ವ ಮಿನಿಸ್ಟರ್ ಬರ್ತಾ ಇದ್ದಾರೆ. ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಮತ್ತು ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಕರ್ನಾಟಕದ ಉಪಮುಖ್ಯಮಂತ್ರಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಭಾಗವಹಿಸ್ತಾ ಇದ್ದಾರೆ ಅಂತೇಳಿ ಸುದ್ದಿ ಬಂದಿದೆ. ಅದೇ ರೀತಿ ಶೋಭಾ ಕರಂದ್ಲಾಜೆ ಅವರು ಕೂಡ ಬರ್ತಾ ಇದ್ದಾರೆ. ಈ ಪ್ರಧಾನವಾದ ಕಾರ್ಯಕ್ರಮ ಯಾವ? ಈ ಮೂಡಪ್ಪ ಸೇವೆ ಯಾವ ದಿನ ನಡೀತದೆ? ಮೂಡಪ್ಪ ಸೇವೆ ಇದರಲ್ಲಿ ಪುನಃಪ್ರತಿಷ್ಠೆ 30ನೇ ತಾರೀಕು ಆಗ್ತದೆ, ಮಾರ್ಚ್ 30. 2ನೇ ತಾರೀಕಿಗೆ ಬ್ರಹ್ಮಕಲಶೋತ್ಸವ, ಏಪ್ರಿಲ್ 5 ತಾರೀಕಿಗೆ ಮೂಡಪ್ಪ ಸೇವೆ ಆಗ್ತದೆ. 5ಕ್ಕೆ ರಾತ್ರಿ ಮತ್ತು 6ಕ್ಕೆ ಅದು ಕವಾಟ ಉದ್ಘಾಟನೆ ಮೂಡಪ್ಪ ಸೇವೆ. ಇದು ಈ ಕಾರ್ಯಕ್ರಮ 3 ಕಾರ್ಯಕ್ರಮಗಳು ಪ್ರಸಿದ್ಧವಾಗಿ ಇಲ್ಲಿ ನಡೀತಾ ಇದೆ. ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಯಾವೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ? ಇಲ್ಲಿ ಪಾರ್ಕಿಂಗ್ ಬೇಕಾದ ವ್ಯವಸ್ಥೆಗಳು, ಇಲ್ಲಿಗೆ ಬರುವ ದಾರಿಗಳು, ಅಭಿವೃದ್ಧಿ ಬಗ್ಗೆ ರಾಜಗೋಪುರ ಎಲ್ಲ ಆಗ್ತಾ ಇದೆ. ದೇವಸ್ಥಾನದಲ್ಲಿ ಹೊಸತಾಗಿ ರಾಜಗೋಪುರ, ಅದು ಒಬ್ಬರು ಭಕ್ತರು ಅದು ದಾನವಾಗಿ ಕೊಟ್ಟಿದ್ದಾರೆ. ಅವರ ಇದರಲ್ಲಿ ಹೆಸರಲ್ಲಿ ಅವರು ಕೊಟ್ಟಿದ್ದಾರೆ. ಹಾಗೆ ಒಂದು ಮಹಾಗೋಪುರ ಇಲ್ಲಿ ಆಗ್ತಾ ಇದೆ. ಮತ್ತು ಬಾಕಿದ ದೇವರುಗಳ ಗುಡಿಗಳು ಅದೆಲ್ಲ ಆಗಿದೆ. ಸಣ್ಣ ಸಣ್ಣ ಕಾರ್ಯಕ್ರಮಗಳು, ದೊಡ್ಡ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ. ಆತ್ಮೀಯ ವೀಕ್ಷಕರೇ, ಈ ಒಂದು ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಗೆ ಸಿದ್ಧತೆಗಳು ನಡೀತಾ ಇರುವಂಥದ್ದು. ನಮ್ಮೊಂದಿಗೆ ಇದೀಗ ಈ ಒಂದು ಬ್ರಹ್ಮಕಲಶೋತ್ಸವ ಆರ್ಥಿಕ ಸಮಿತಿಯ ಸಂಚಾಲಕರಾಗಿರುವಂತಹ ಮಧುಸೂದನ್ ನಾಯರ್ ಅವರಿದ್ದಾರೆ. ಸುಳ್ಯದಲ್ಲೂ ಕೂಡ, ನಮ್ಮ ಭಾಗದಲ್ಲೂ ಕೂಡ ಸಾಕಷ್ಟು ಪರಿಚಿತರು ಸಂಘಟನೆಯ ಮೂಲಕ. ಅದೇ ರೀತಿಯಲ್ಲಿ ಆರ್ಥಿಕ ಸಮಿತಿಯ ಸಹ ಸಂಚಾಲಕರಾಗಿರುವಂತಹ ಮತ್ತು ಇಲ್ಲಿಯ ಕಾಸರಗೋಡಿನ ಖ್ಯಾತ ನ್ಯಾಯವಾದಿಯಾಗಿರುವಂಥ ಅನಂತರಾಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಲ್ಲಿ ಇದು ಸಿದ್ಧತೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಉಲ್ಲೇಖಿಸಿದ ಹಾಗೆ ನಮ್ಮ ಈ ಸುಳ್ಯ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಸಾಕಷ್ಟು ಭಕ್ತರು ಬರುವಂಥ ಒಂದು ಕ್ಷೇತ್ರ ಇದು. ಯಾವ ರೀತಿ ಸಿದ್ಧಗೊಳ್ತಾ ಇದೆ ಬ್ರಹ್ಮಕಲಶೋತ್ಸವಕ್ಕೆ? ಸುಮಾರು 14 ವರ್ಷಗಳಿಂದ ಆರಂಭವಾದಂಥ ಜೀರ್ಣೋದ್ಧಾರ ಕೆಲಸಗಳು ನಿರಂತರವಾಗಿ
ಇಲ್ಲಿಯ ಕ್ಷೇತ್ರದ ಮತ್ತು ಸುತ್ತಮುತ್ತಲಿನ ಹಿಂದೂ ಸಮಾಜದ ಶ್ರಮದಾನಿಗಳ ಸಹಕಾರದಿಂದ ಮತ್ತು ದಾನಿಗಳ ಆಯಾ ಸಮಯಕ್ಕೆ ಅವರು ಕೊಟ್ಟಂಥ ಹಣದ ರೂಪದಲ್ಲಿ ಆಗಲಿ ಬೇರೆ ಬೇರೆ ವಸ್ತು ರೂಪದಲ್ಲಿ ಕೊಟ್ಟಂಥ ಆ ಕಾಣಿಕೆ ಮುಖಾಂತರ ಗಜಪಕ್ಷದ ಆಕಾರದ ಈ ಮಹಾಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಗಜಕ್ಕೆ ಒಂದು ಕಡಲೆ ಕೊಟ್ಟರೆ ಹೇಗಿರ್ಬೋದು ಹಾಗೆ ಕೊಟ್ಟ ಹಣವನ್ನು ಕೂಡ ಅದು ಕೂಡಲೇ ಜೀರ್ಣ ಮಾಡ್ತಾಯಿತ್ತು. ಆದ್ದರಿಂದ ಅದು ಅಷ್ಟು ದೀರ್ಘವಾಗಿ ಬಂತು. ಅದರ ಮಧ್ಯದಲ್ಲಿ ಬಂದಂಥ ಕೋವಿಡ್ ಕಾಲದಲ್ಲಿ 1-2 ವರ್ಷಗಳ ಅಡೆತಡೆಗಳು ಕೂಡ ನಮಗೆ ಸಮಸ್ಯೆ ಆಯಿತು. ಅದಲ್ಲದೆ ಇದು ಸ್ವತಂತ್ರವಾಗಿ ನಮಗೆ ಈ ಕಾರ್ಯಗಳನ್ನು ನಡೆಸಲಿಕ್ಕಿರುವಂಥ ಕೆಲವಾರು ಅಡ್ಡಿ ಆತಂಕಗಳಿರ್ತದೆ. ಯಾಕೆಳಿದರೆ ಸರ್ಕಾರದ ದೇವಸ್ಥಾನ ಬೋರ್ಡಿನ ಮಲಬಾರ್ ದೇವಸ್ಥಾನ ಬೋರ್ಡ್ನ ಆಡಳಿತದಲ್ಲಿರುವ ಕ್ಷೇತ್ರ ಆದರೂ ಕೂಡ ನಾವು ಹಿಂದೂ ಸಮಾಜದ ಸಮಸ್ತರ ಕೈ ಜೋಡಿಸಿ ಒಂದು ಸೇವಾ ಸಮಿತಿಯನ್ನು ರೂಪೀಕರಣ ಮಾಡಿಕೊಂಡು ನಮಗೂ ಕೂಡ ಕ್ಷೇತ್ರಗಳನ್ನು ಸ್ವತಂತ್ರವಾಗಿ ಅನ್ಯಮತೀಯರು ನಡೆಸುವ ರೀತಿಯಲ್ಲೇ ಹಿಂದೂ ಸಮಾಜದ ಕೂಡ ಐಕ್ಯತೆಯಿಂದ ಕ್ಷೇತ್ರಗಳನ್ನು ನಡೆಸಲಿಕ್ಕೆ ಸಾಧ್ಯ ಎಂಬ ಒಂದು ಮಾದರಿ ದೇವಸ್ಥಾನವಾಗಿ ಇದು ಈಗ ರೂಪೀಕರಣ ಆಗ್ತಾ ಇದೆ. ಬ್ರಹ್ಮಕಲಶೋತ್ಸವಕ್ಕೆ ಹೇಗೆ ಕಾರ್ಯಕ್ರಮಗಳೆಲ್ಲ ಯಾವ ರೀತಿ ನಡೀತದೆ? ಬ್ರಹ್ಮಕಲಶೋತ್ಸವ ಇದು ಅಂತ ಹೇಳಿದರೆ ಜನಪ್ರಭಾವ ಇನ್ನೊಂದು ಕುಂಭಮೇಳ ಅಂತೇಳಿ ಹೇಳ್ಬೋದು. ಯಾಕೆಳಿದರೆ ಇದಕ್ಕೆ ಮಧೂರು ಕ್ಷೇತ್ರಕ್ಕೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಪ್ರತ್ಯೇಕವಾದಂಥ ಆಮಂತ್ರಣ ಕೊಡುವಂಥ ಅವಶ್ಯಕತೆ ಇಲ್ಲ. ಸುಮಾರು ಇದು 5ನೇ ಮೂಡಪ್ಪ ಸೇವೆ ನಡೀತಾ ಇರುವುದು ಅಂತ ಹೇಳಿದರೆ, ಮೂಡಪ್ಪ ಸೇವೆಯಲ್ಲಿ ನಾವು ಪಾಲ್ಗೊಳ್ಳೋದು ಅಂತ ಹೇಳಿದರೆ ಅದು ನಮ್ಮ ಜೀವನದ ಕುಂಭಮೇಳದಲ್ಲಿ ಮಿಂದು ಬಂದ ಅದೇ ರೀತಿಯಲ್ಲಿ ಜನಸಾಗರವು ಇಲ್ಲಿ ಬರಲಿಕ್ಕೆ ಇದೆ. ಹಾಗಿರುವಾಗ ಇಷ್ಟು ವರ್ಷಗಳ ಕಾಲ ಶ್ರಮದಾನಿಗಳಿಂದ ನಿರಂತರವಾಗಿ ದಿನಕ್ಕೆ 300-400 ಯುವಕರು ಸಮಾಜ ಬಾಂಧವರೆಲ್ಲ ಸೇರಿಕೊಂಡು ಇಲ್ಲಿ ಶ್ರಮದಾನ ಮಾಡ್ತಾಯಿದ್ದರು. ಅವರ ಬೆವರಿನಿಂದಲೇ ಒಂದು ಬ್ರಹ್ಮಕಲಶ ಆಗಿದೆ ಅಂತ ಹೇಳಬೇಕು. ಯಾಕೆಳಿದರೆ ಅವರ ನಿರಂತರವಾದ ಸೇವೆ ನಮ್ಮ ಒಟ್ಟು ಖರ್ಚಿನ ಅರ್ಧ ಅಂಶವಷ್ಟು ನಮಗೆ ಶ್ರಮದಾನದ ಮುಖಾಂತರವೇ ಬಂದಿದೆ. ಹಾಗಿರುವಾಗ ದಿನಕ್ಕೆ ನಮ್ಮ ಭೋಜನ ಶಾಲೆಯಲ್ಲಿ 5,000ಕ್ಕಿಂತ ಮಿಕ್ಕಿ ಭಕ್ತರಿಗೆ ಇದು ಮಧ್ಯಾಹ್ನದ ಅನ್ನಪ್ರಸಾದವನ್ನು ಸೇವಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಏಕಕಾಲದಲ್ಲಿ 3 ಸ್ಥಳಗಳಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದೇವೆ. ಯಾಕೆಳಿದರೆ ಒಂದೇ ಕಡೆಯಲ್ಲಿ ಜಾಸ್ತಿ ಗೊಂದಲ ಬೇಡ, ಮತ್ತು ಅವರವರ ಆಸಕ್ತಿ ಕ್ಷೇತ್ರಗಳಲ್ಲಿ ಹೋಗಿ ಅವರಿಗೆ ವೀಕ್ಷಿಸುವಂಥ ಒಂದು ಸೌಕರ್ಯ ನಾವು ಮಾಡಿದ್ದೇವೆ. ಸರ್, ಈ ಮೂಡಪ್ಪ ಸೇವೆ ವಿಶೇಷತೆ ಏನು? ಮೂಡಪ್ಪ ಸೇವೆ ಅಂದರೆ ಗಣಪತಿ ದೇವರನ್ನು ಅಪ್ಪದಲ್ಲಿ ಮುಚ್ಚುವುದು. ಅದು 5ನೇ ತಾರೀಕು, ಏಪ್ರಿಲ್ 5ನೇ ತಾರೀಕು ರಾತ್ರಿ 11 ಗಂಟೆ ಹೊತ್ತಿಗೆ ಮೂಡಪ್ಪ ಅಂದರೆ ಅಪ್ಪದಲ್ಲಿ ಮೂಗಿನವರೆಗೆ ಗಣಪತಿ ದೇವರನ್ನು ಮುಚ್ಚಿ ಬಾಗಿಲು ಹಾಕ್ತಾರೆ. ಆ ನಂತರ ಮರುದಿನ ಬೆಳಿಗ್ಗೆ 6 ಗಂಟೆ 10 ನಿಮಿಷಕ್ಕೆ ನಡೆ ಓಪನ್ ಮಾಡ್ತಾರೆ. ನಡೆ ಓಪನ್ ಮಾಡುವಾಗ ಅಪ್ಪದ ರೂಪವೇ ಬದಲಾಗಿರ್ತದೆ ಅಂತ ಹೇಳಿ ತಂತ್ರಿವರಿಯವರೆಲ್ಲ ಹೇಳ್ತಾ ಇದ್ದಾರೆ. ಅಂದರೆ ಗಣಪತಿ ದೇವರನ್ನು ಸ್ವೀಕರಿಸಿ ಅಪ್ಪವನ್ನು ಸ್ವೀಕರಿಸಿ ಅದ ರಸ ಕಂಪ್ಲೀಟ್ ಹೀರಿ ಅದು ಭಕ್ತ ಜನರಿಗೆ ಕೊಡಲಿಕ್ಕೆ ಬೇಗ ಪ್ರಸಾದ ರೂಪದಲ್ಲಿ ಮಾಡಿಡ್ತಾರೆ. ಇದು ಎಷ್ಟು ವರ್ಷಗಳಿಗೊಮ್ಮೆ ಆಗ್ತದೆ? ಇದೀಗ ಆದ್ದು 92ರಲ್ಲಿ ಆದ್ದು. ಇನ್ನಂತರ ಈಗ 33 ವರ್ಷಗಳ ಬಳಿಕ ನಡೀತಾ ಇದೆ. 92ರಲ್ಲಿ ಕೂಡ ಏಪ್ರಿಲ್ ತಿಂಗಳಿನಲ್ಲಿಯೇ ಬ್ರಹ್ಮಕಲಶ ಮತ್ತು ಮೂಡಪ್ಪ ಸೇವೆ ನಡೆದಿದೆ. ಪ್ರಿಯ ವೀಕ್ಷಕರೇ, ಈ ಮಧೂರು ಕ್ಷೇತ್ರ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆಯ ಸಂಭ್ರಮದಲ್ಲಿದೆ. ಇದೇ ಸಂದರ್ಭದಲ್ಲಿ ನಾವು ಈಗ ಬಂದಿರುವಂಥದ್ದು ಈ ಮದರಂತೇಶ್ವರನ ಮೂಲ ಸ್ಥಳ, ಮೂಲ ನೆಲೆ ಅಂತ ನಾವು ಹೇಳಿಕೊಳ್ಳಬಹುದು. ಅಂತ ಇಲ್ಲಿ ಮದರಂತೇಶ್ವರ ಇಲ್ಲಿಯ ಸಮುದಾಯಕ್ಕೆ ಸಿಕ್ಕಿರುವಂಥದ್ದು, ಆ ಕುರಿತ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳೋಣ. ನಮ್ಮೊಂದಿಗೆ ರಾಧಾಕೃಷ್ಣ ಉಳಿಯತಳ್ಕರ್ ಅವರಿದ್ದಾರೆ, ನಾಡಿನ ಖ್ಯಾತ ಲೇಖಕರು, ಸಾಹಿತಿಗಳು, ಕವಿಗಳು ಆಗಿರುವಂಥ ಸರ್, ನಮಸ್ತೆ. ಬಹುಶಃ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂಭ್ರಮ, ಮೂಡಪ್ಪ ಸೇವೆ ಸಂಭ್ರಮ, ಆದರೆ ಇಲ್ಲಿ ನಾವು ಈಗ ನಿಂತಿರುವಂಥ ಒಂದು ಸ್ಥಳಕ್ಕೆ ಇದರ ಪ್ರಧಾನವಾಗಿರೋ ಒಂದು ವಿಶೇಷವಾದ ಒಂದು ವಿಶೇಷತೆ ಇದೆ. ಏನು ಸರ್? ಖಂಡಿತ, ಇದು ಮದರಂತೇಶ್ವರ ದೇವರ ಮೂಲಸ್ಥಾನ. ಅಂದರೆ ಮದರು ಎನ್ನುವ ಮೊಗೇರ ಸಮುದಾಯದ ಒಂದು ಮಹಿಳೆಗೆ 1000 ವರ್ಷಗಳಿಗಿಂತಲೂ 1000 ವರ್ಷಗಳಿಂತಲೂ ಆಚೆ ಹೋಗಲಿಲ್ಲ. 10ನೇ ಶತಮಾನದಲ್ಲಿ ಜಯಸಿಂಹನ ಕಾಲ ಅದು. ಅದರ ನಂತರ ಮದರು ಎನ್ನುವ ಮೊಗೇರ ಮಹಿಳೆಗೆ ಇಲ್ಲಿ ಆಹಾರಕ್ಕಾಗಿ ಗೆಡ್ಡೆಗೆಣಸು ಅಗೆಯುತ್ತಿದ್ದ ಸಂದರ್ಭದಲ್ಲಿ, ಯಾಕೆಂದರೆ ಅವಳು ಕೃಷಿ ಕಾರ್ಮಿಕೆ, ಅವಳು ಸೊಪ್ಪು ಕಡಿಲಿಕ್ಕೆ ಇಲ್ಲಿ ಬಂದದ್ದು. ಸೊಪ್ಪು ಕಡಿಲಿಕ್ಕೆ ಬಂದು ಅವಳಿಗೆ ತೀವ್ರವಾದ ಹಸಿವು ಉಂಟಾಯಿತು. ಆ ಸಂದರ್ಭದಲ್ಲಿ ಇವಳು ಇಲ್ಲಿ ನರೆ ಅಂತ ಹೇಳುವಂಥ ಒಂದು ಗೆಡ್ಡೆ ಉಂಟು, ತುಳುವಿನಲ್ಲದಕ್ಕೆ ನರೆ ಅಂತ ಹೇಳ್ತಾರೆ. ಅದು ತಿನ್ನುವಂತಹ ಗೆಡ್ಡೆ, ಅದನ್ನು ತಿನ್ನಲಿಕ್ಕೆ ಬೇಕಾಗಿ ಇಲ್ಲಿ ಅಗೆತ ಇದು ಮಾಡಿದಾಗ ಒಂದು ಕಲ್ಲಿಗೆ ತಾಗಿ ರಕ್ತ ಅಲ್ಲಿಂದ ಚಿಮ್ಮಿತು. ಅದು ಲಿಂಗಾಕಾರದ ಕಲ್ಲು, ಲಿಂಗ ಅಲ್ಲ, ಲಿಂಗಾಕಾರದ ಕಲ್ಲು, ಅದಕ್ಕೆ ಚಿಮ್ಮಿ ಅದು ರಕ್ತ ಚಿಮ್ಮಿತು. ಇದು ಅವಳಿಗೆ ಭಯಭೀತಳಾದಳು. ಹತ್ತಿರದಲ್ಲಿದ್ದ ಪರಿಸರದಲ್ಲಿದ್ದ ಎಲ್ಲರನ್ನು ಕರೆದು
ಅವಳು ಹೇಳಿದಳು ಹೀಗೆ ಹೀಗೆ ಒಂದು ಸಂಭವಿಸಿದೆ ಅಂತದ್ದು ಅಂತ. ಎಲ್ಲರಿಗೂ ಆಶ್ಚರ್ಯ ಸಾಗಿತು. ಕೂಡಲೇ ಕುಂಬಳೆ ರಾಜರಲ್ಲಿಗೆ ಹೋದಳು. ಇದು ಕುಂಬಳೆ ಸೀಮೆಯ ಪ್ರದೇಶ. ಕುಂಬಳೆ ರಾಜರಲ್ಲಿಗೆ ಹೋಗಿ ಅಲ್ಲಿ ಈ ವಿಷಯವನ್ನು ತಿಳಿದಾಗ ರಾಜರಿಗೆ ಮನದಟ್ಟಾಯಿತು, ಇದು ದೈವಿಕ ಮಹತ್ವದ ಒಂದು ಕಲ್ಲು ಅಂತ. ಅವರು ಏನು ಮಾಡಿದರು, ನೀಲೇಶ್ವರದ ರಾಜರನ್ನು ಸಂಪರ್ಕಿಸಿದರು. ಯಾಕೆಂದರೆ ಅಲ್ಲಿ ದೊಡ್ಡ ರಾಜರಿದ್ದಾರೆ, ಅವರನ್ನು ಸಂಪರ್ಕಿಸಿದರು. ನೀಲೇಶ್ವರದ ರಾಜರು ಏನು ಮಾಡಿದರು, ಅಲ್ಲಿನ ತಂತ್ರಿಗಳನ್ನು ಇಲ್ಲಿಗೆ ಕಳುಹಿಸಿಕೊಟ್ಟು ಇದರ ಮಹತ್ವದ ಬಗ್ಗೆ ಚರ್ಚಿಸಿದರು. ಆಗ ತಂತ್ರಿಗಳು ಹೇಳಿದರು, ಇದು ಶಿವಲಿಂಗ, ಇದು ಲಿಂಗಾಕಾರದ ಕಲ್ಲು, ಶಿವಲಿಂಗ, ಶಿವ ಸಾನ್ನಿಧ್ಯ ಇಲ್ಲಿದೆ. ಮದರು ಎನ್ನುವಂಥದ್ದು ಶಿವ ಸಂಭೂತಳಾದ ಒಂದು ಮಹಿಳೆ ಆದ ಕಾರಣ ಅವಳಿಗೆ ಅದು ಗೋಚರಿಸಿದ್ದು. ಹಾಗೆ ಅಲ್ಲಿ ಅದನ್ನು ಪ್ರತಿಷ್ಠಾಪಿಸಿದರು ಈಗಿರುವ ಮಧುವಾಹಿನಿ ನದಿಯ ತಡದಲ್ಲಿ. ಅದಕ್ಕಿಂತ ಮೊದಲು ಅಲ್ಲಿ ಹಂಸರೂಪಿ ಸದಾಶಿವ ಗುಡಿ ಇತ್ತು, ಒಂದು ಸಣ್ಣ ಗುಡಿ. ಅದುವೇ ಒಳ್ಳೆಯ ಸ್ಥಳ ಅಂತ ಹೇಳಿ ಅಲ್ಲಿ ಅದನ್ನು ಪ್ರತಿಷ್ಠಾಪಿಸಿದರು. ಇದು ಇದರ ಕತೆ, ಜಾನಪದ ಐತಿಹ್ಯ ಇದು. ಈ ಊರಿಗೆ ಮಧೂರು ಅಂತ ಹೆಸರು ಬರಲಿಕ್ಕೂ ಇದು ಕಾರಣ ಆಗಿದೆ. ಮದರು, ಮದವೂರು, ಮದರು, ಮದರೂರು, ಮದವೂರು, ಮದೂರು. ಆ ಶಬ್ದದ ಇದು ಹಾಗೆ ಹುಡ್ತದೆ. ಮದರುವಿನಿಂದಾಗಿ ಇದು ಮಧೂರು ಅಂತ ಆಯಿತು. ಈಗ ಈ ಕ್ಷೇತ್ರದಲ್ಲಿ ಈ ಸ್ಥಳದಲ್ಲಿ, ಮೂಲ ಸ್ಥಳದಲ್ಲಿ ಏನೆಲ್ಲ ಇದೆ? ಈಗ ಈ ಕ್ಷೇತ್ರದಲ್ಲಿ ದೇವರ ಸವಾರಿ ಕಟ್ಟೆ ಇದೆ. ದೇವರು ಜಾತ್ರೆಯ 4ನೇ ದಿವಸ ಪ್ರತಿ ವರ್ಷವೂ ದೇವರು ಇಲ್ಲಿ ಬಂದು ಪೂಜೆ ಸಲ್ಲಿಸಲಿಕ್ಕುಂಟು. ಈ ಮದರುವಿಗೆ ಶಿವಲಿಂಗ ಸಿಕ್ಕಿದ ಒಂದು ಸಣ್ಣ ಒಂದು ಗುರುತು ಇಲ್ಲಿದೆ, ಒಂದು ಹೊಂಡದ ಹಾಗೆ. ಅಲ್ಲಿಗೆ ಅರ್ಚಕರು ಪ್ರೋಕ್ಷಣೆ ಮಾಡ್ತಾರೆ. ಅಲ್ಲಿಗೆ ಹೂ ಅದು ಇದೆಲ್ಲ ಹಾಕಿ ಪ್ರೋಕ್ಷಣೆ ಮಾಡ್ತಾರೆ, ತೀರ್ಥ ಪ್ರೋಕ್ಷಣೆ ಮಾಡ್ತಾರೆ. ಅದು ಇದರ ಒಂದು ಐತಿಹ್ಯ. ಆ ನಂತರ ದೇವಸ್ಥಾನದಲ್ಲಿ ನಡೆದ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯಲ್ಲಿ ಮೂಲ ಸ್ಥಾನದಲ್ಲಿ ಅಭಿವೃದ್ಧಿ ಆಗಬೇಕು ಎನ್ನುವಂಥ ಒಂದು ಇದು ಬಂತು. ಅಲ್ಲಿ ಅಭಿವೃದ್ಧಿ ಆದರೆ ಮಾತ್ರ ನಿಮ್ಮ ಮುಂದಿನ ಕೆಲಸಗಳು ಬಹಳ ಶೀಘ್ರವಾಗಿ ನಡೆಯುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮೊಂದು ಸಂಘಟನೆ, ಮದೂರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜ ಎನ್ನುವಂಥ ಒಂದು ಸಂಘಟನೆ. ಅದು 2017ರಲ್ಲಿ ಸ್ಥಾಪನೆಯಾದಂಥ ಒಂದು ಸಂಘಟನೆ. ಈ ಸಂಘಟನೆಯ ಮೂಲಕ ನಾವು ನಿರಂತರವಾದ ಬೇಡಿಕೆಯನ್ನು ದೇವಸ್ಥಾನಕ್ಕೆ ಸಲ್ಲಿಸ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಅಂದರೆ ಎಂಡೋಮೆಂಟಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ರಾಜರಿಗೆ, ಇವರಿಗೆಲ್ಲ ನಾವು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆಗ ರಾಜರ ನೇತೃತ್ವದಲ್ಲಿ ನಡೆದಂಥ ಒಂದು ಅಷ್ಟಮಂಗಲ ಪ್ರಶ್ನೆ ಇದು. ಅದರಲ್ಲಿ ಕಂಡುಬಂದ ಪ್ರಕಾರ ಇಲ್ಲಿ ಮೂಲ ಸ್ಥಾನದಲ್ಲಿ ಮದರುವಿಗೆ ಒಂದು ಮಂಟಪ, ಅವಳಿಗೆ ಪಾದಪೂಜೆ, ಬೇರೆ ಇದೇನಿಲ್ಲ, ಪ್ರತಿಷ್ಠೆ ಇಲ್ಲ, ಪಾದಪೂಜೆ. ಮತ್ತು ಅವಳು ನಂಬಿದ ದೈವ ಪಂಜುರ್ಲಿ, ಆ ಕಾಲದಲ್ಲಿ ಅವಳು ನಂಬಿದ ದೈವ ಪಂಜುರ್ಲಿಗೆ ಒಂದು ಗುಡಿ ಆಗಬೇಕು. ಈ ಎರಡನ್ನು ಕೂಡ ಜೀರ್ಣೋದ್ಧಾರ ಸಮಿತಿ ಇಲ್ಲಿ ಮಾಡ್ತಾ ಉಂಟು, ಬೇರೆ ಯಾರೂ ಮಾಡುವುದಲ್ಲ. ನಾವು ನಮ್ಮ ಸಂಘಟನೆಯ ವತಿಯಿಂದ ಒಂದು ಮಹಾದ್ವಾರ ಮಾತ್ರ ಮಾಡುವುದು, ಯಾಕಂದರೆ ಇಲ್ಲಿ ಪ್ರವೇಶದ ದ್ವಾರ ಬೇಕಲ್ಲ, ಆ ಒಂದು ಮಾಡುವುದು. ಅದಕ್ಕೆ ಎಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಇದರ ಅಧ್ಯಕ್ಷರಾಗಿ, ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿ ಗೌರವ ಅಧ್ಯಕ್ಷರಾಗಿ ಆನಂದ ಮವಾರ್, ಅಧ್ಯಕ್ಷರಾಗಿ ವಸಂತ ಜಕ್ಕೋಡು, ಪ್ರಧಾನ ಕಾರ್ಯದರ್ಶಿಯಾಗಿ ಶಂಕರ ದರ್ಬೆತಡ್ಕ, ಹೀಗೆ ಅದಕ್ಕೆ ಒಂದು ದೊಡ್ಡ ಕಮಿಟಿಯೇ ಇದೆ. ಮಧೂರು ಸಿದ್ಧಿವಿನಾಯಕ ಮಧುರಂತೇಶ್ವರ ಕ್ಷೇತ್ರದ ಒಂದು ಬ್ರಹ್ಮ ಕಲಶೋತ್ಸವದ ಸಿದ್ಧತೆಗಳು ಬಹಳ ಭರದಿಂದ ಸಾಗ್ತಾ ಇವೆ. ತಾವು ಕೂಡ ಗಮನಿಸ್ತಾ ಇದ್ದೀರಿ. ಏನು ಮಾರ್ಚ್ 28ರಿಂದ ಇಲ್ಲಿ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಇದಕ್ಕಾಗಿ ಈ ಸುಳ್ಯ ಪುತ್ತೂರು ಭಾಗದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರಲಿಕ್ಕಿದ್ದಾರೆ. ಈ ಕುರಿತ ವಿಶೇಷತೆಗಳನ್ನು ಕೂಡ ನೋಡಿದ್ದೀರಿ. ಮಧೂರು ಕ್ಷೇತ್ರದಿಂದ ರಿಪೋರ್ಟರ್ ಕೃಷ್ಣ ಬೆಟ್ಟ, ಕ್ಯಾಮರಾ ಪರ್ಸನ್ ಯತೀಶ್ ಕದ್ರಾ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ.